ಹಲೋ ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಶ್ರೀಕಾಂತ್ ಸ್ಟುಡಿಯೋ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಡೆಲ್ಲಿ ಕ್ಯಾಪಿಟಲ್ಸ್ 2026 ಸ್ಕ್ವಾಡ್ ಪ್ಲೇಯಿಂಗ್ 11 ಅನಾಲಿಸಿಸ್ ಮಾಡೋಣ. ನನ್ನ ಕಡೆಯಿಂದ ಯಾರು ಪ್ಲೇಯಿಂಗ್ 11 ಇರ್ಬೋದು ಮತ್ತು ಎಕ್ಸ್ಟ್ರಾ ಬೆಂಚ್ ಪ್ಲೇಯರ್ಸ್ ಯಾರು ಇದ್ದಾರೆ ಅನ್ನೋದ್ರ ಮೇಲೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅನಲೈಸ್ ಮಾಡೋಣ. ಈ ಸೀಸನಲ್ಲಿ ಡಿ ಸಿನ ತಗೊಳ್ಳೋದು ಅಂದರೆ ಕೆಲವೊಂದಷ್ಟು ಡಿಸಿಷನ್ಸ್ ತೊಗೊಂಡಿದ್ದಾರೆ. ತುಂಬ ಹಳೆ ಆಟಗಾರರನ್ನೆಲ್ಲರನ್ನು ಬಿಟ್ಟಿದ್ದಾರೆ, ಹೊಸ ಕೋರ್ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. KL ರಾಹುಲ್ ಅವ್ರನ್ನ ಇಟ್ಕೊಂಡಿದ್ದಾರೆ ಆ್ಯಸ್ ಎ ಕೀ ಪ್ಲೇಯರು. ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿ ಮತ್ತು ಮಿಚೆಲ್ ಸ್ಟಾರ್ಕ್ ಅವ್ರ ಬೌಲಿಂಗ್ನ ಲೀಡ್ ಮಾಡ್ತಾರೆ. ಇದು ರೀಬಿಲ್ಡಾ ಅಥವಾ ಎಮರ್ಜಿಂಗ್ ಟೀಮಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಫಸ್ಟ್ ತಗೊಳ್ಳೋದಾದರೆ ಡಿ ಸಿಸ್ ಬಿಗ್ಗೆಸ್ಟ್ ವೆಪನ್ ಬಂದು KL ರಾಹುಲ್. 4,500+ IPL ರನ್ಸ್ ಇದೆ, 45 ಆ್ಯಾವ್ರೇಜ್ ಇಟ್ಕೊಂಡಿದ್ದಾರೆ, 135 140 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಒಳ್ಳೆ ಆ್ಯಂಕರು, ಅಗ್ರೆಸರ್ ಕೂಡ, ಪವರ್ ಪ್ಲೇ ಕಂಟ್ರೋಲ್ ಇಟ್ಟಿರ್ತಾರೆ. ಲಾಂಗ್ ಇನ್ನಿಂಗ್ಸ್ ಆಡೋದ್ರಲ್ಲಿ ರಾಹುಲ್ ಎತ್ತಿದ ಕೈ, ಅಂದರೆ ಫಸ್ಟ್ ಬಂದರೆ ಕೊನೆವರೆಗೂ ನಿಂತ್ಕೋತಾರೆ, ಸ್ಟೆಬಿಲಿಟಿ ಥರ. ವಿರಾಟ್ ಕೊಹ್ಲಿ RCBಗೆ ಏನು ಮಾಡ್ತಿದ್ರು ಮುಂಚೆ, ಇವಾಗ ರಾಹುಲ್ ಆ ಕೆಲಸ ಮಾಡ್ತಿದ್ದಾರೆ. ಇವ್ರ ಬಗ್ಗೆ ಒಂದೇ ಒಂದು ಕನ್ಸರ್ನ್ ಏನು ಅಂತಂದರೆ ಸ್ಲೋ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೆ ಅನ್ನೋ ಒಂದು ಕಂಪ್ಲೇಂಟ್ ಇದೆ ರಾಹುಲ್ ಬಗ್ಗೆ. ಬಟ್ ಈ ಸೀಸನಲ್ಲಿ ಅದನ್ನ ಅವರು ಓವರ್ಕಮ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ರಾಹುಲ್ ಅವರೇನಾದ್ರು ಅಗ್ರೆಸ್ ಆಗಿ ಆಡಿದ್ರೆ ಡಿ ಸಿ ಈ ಸಲ ಅನ್ಸ್ಟಾಪಬಲ್ಲು. ಪೃಥ್ವಿ ಶಾ ಫುಲ್ಲು ಟ್ಯಾಲೆಂಟು, ಝೀರೋ ಕನ್ಸಿಸ್ಟೆನ್ಸಿ, 150 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೆ, ಅನ್ಸ್ಟಾಪಬಲ್ಲು, ಹೈ ರಿಸ್ಕು ಹೈ ರಿವಾರ್ಡು. ಅಂದರೆ ಪೃಥ್ವಿ ಶಾ ಏನಾದರೂ ಕ್ಲಿಕ್ ಆಯಿತು ಅಂದರೆ ಫಸ್ಟ್ 6 ಓವರ್ಸಲ್ಲೇ ಮ್ಯಾಚ್ ಸೀಲ್ ಆಗುತ್ತೆ ಡಿ ಸಿಗೆ. ಫೇಲ್ ಆದರು ಅಂದರೆ ಅರ್ಲಿ ಕೊಲ್ಯಾಪ್ಸ್ ಆಗುತ್ತೆ. ಕರುಣ್ ನಾಯರ್ ಕಮ್ಬ್ಯಾಕ್ ಸ್ಟೋರಿ. ಕರುಣ್ ನಾಯರ್ನ ತೊಗೊಂಡಿದ್ದಾರೆ, ಸ್ಟೆಬಿಲೈಸ್ ಮಾಡುವಂಥ ಪ್ಲೇಯರು. ಮಿಡಲ್ ಓವರ್ನ ಚೆನ್ನಾಗಿ ಆ್ಯಂಕರ್ ಮಾಡ್ತಾರೆ ಕರುಣ್ ನಾಯರು. ಸೊ ಅವ್ರಿಗೆ ಚಾನ್ಸ್ ಸಿಗುತ್ತಾ ಇಲ್ವಾ ನೋಡಬೇಕು. ನೆಕ್ಸ್ಟ್ ಬಂದು ಮಿಡಲ್ ಆರ್ಡರು ಪ್ಲಸ್ ಫಿನಿಷಿಂಗ್ ರೋಲ್ಸ್ ಮಾಡುವಂಥದ್ದು ಟ್ರಿಸ್ಟಿಯನ್ ಸ್ಟಬ್ಸು ಮತ್ತು ಡೇವಿಡ್ ಮಿಲ್ಲರು. ಟ್ರಿಸ್ಟನ್ ಸ್ಟಬ್ಸು IPLಲ್ಲಿ ಫ್ಯೂಚರ್ ಸೂಪರ್ ಸ್ಟಾರು ಮತ್ತು ತುಂಬ ಡೀಪ್ ಬ್ಯಾಟಿಂಗ್ ಆಡ್ತಾರೆ, 160 ಸ್ಟ್ರೈಕ್ ರೇಟಲ್ಲಿ ಸ್ಕೋರ್ ಮಾಡ್ತಾರೆ. ಸ್ಪಿನ್ ವಿರುದ್ಧ ತುಂಬಾ ಚೆನ್ನಾಗಿ ಆಡ್ತಾರೆ. ಸ್ಟ್ರೈಟ್ ಆನ್ ದ ಗ್ರೌಂಡ್ ಒಳ್ಳೊಳ್ಳೆ ಶಾಟ್ಸ್ ಹೊಡಿತಾರೆ. 14 to 20 ಓವರ್ ಫಿನಿಷಿಂಗ್ ರೋಡಲ್ಲಿ ಬಿಗ್ ರೋಲ್ಸ್ ಆಡಬೇಕು ಅಂಡರ್ ಪ್ರೆಷರಲ್ಲಿ. ಇವ್ರ ಮೇಲಿರೋಂಥ ಭರವಸೆ ಟಿವಿಗೆ ಇವರು ಅದನ್ನೇ ಇಟ್ಕೊಂಡಿರ್ತಾರೆ. ಪ್ರೆಷರ್ ಇದ್ದರೂ ಸ್ಟಬ್ಸ್ ಅವ್ರಿಗೆ ಭಯ ಇಲ್ಲ, ಮ್ಯಾಚ್ ಫಿನಿಷ್ ಮಾಡಿಕೊಡ್ತಾರೆ. ಆಲ್ರೆಡಿ ಒಂದು 2-3 ಮ್ಯಾಚ್ ಫಿನಿಷ್ ಮಾಡಿಕೊಡೋದು ತೋರಿಸಿದ್ದಾರೆ. 360 ಡಿಗ್ರಿ ಪ್ಲೇಯರು. ಇನ್ನು ಡೇವಿಡ್ ಮಿಲ್ಲರ್ ಕರೆ ಬರೋದಾದರೆ ಒನ್ ಆಫ್ ದ IPL ವೆಟ್ರನ್ ಅಂತ ಹೇಳ್ಬೋದು. ಮಿಲ್ಲರ್ ಅನ್ನೋ ಹೆಸರು ಸಾಕು, ಕಿಲ್ಲರ್ ಮಿಲ್ಲರ್ ಅನ್ನೋದು. ಓಕೆ, 150 ಸ್ಟ್ರೈಕ್ ರೇಟಲ್ಲಿ ಇವರು ಡೆತ್ತಲ್ಲಿ ಬ್ಯಾಟಿಂಗ್ ಆಡ್ತಾರೆ. ತುಂಬಾ ಮ್ಯಾಚ್ ವಿನಿಂಗ್ ಇನ್ನಿಂಗ್ಸ್ಗಳಾಡಿ ಒಳ್ಳೊಳ್ಳೆ ಇನ್ನಿಂಗ್ಸ್ಗಳಾಗಿ ಚೇಸಿಂಗಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ. ಲಾಸ್ಟ್ 5 ಓವರ್ಸಲ್ಲಿ ಒನ್ ಆಫ್ ದ ಗುಡ್ ಫಿನಿಷರ್ಸ್ ಇವಾಗಿರೋ IPL ಸೀಸನಲ್ಲಿ. ಇವ್ರ ಸ್ಟ್ರೆಂತ್ ಬಂದು ಅಂಡರ್ ಪ್ಲೇಜರಲ್ಲಿ ಬಿಗ್ ಮ್ಯಾಚ್ ಪ್ಲೇಯರು ಡೇವಿಡ್ ಮಿಲ್ಲರು. ಸೊ ಕಿಲ್ಲರ್ ಮಿಲ್ಲರ್ ಇದ್ದಾರೆ ಅಂದರೆ ಚೇಸ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟು ಮಿಡಿಲ್ ಆರ್ಡರ್ ಸ್ಟೆಬಿಲಿಟಿ ಮತ್ತು ಕಂಟ್ರೋಲ್ ಪ್ಲೇಯರ್ಗೆ ಮುಂಚೆನೇ ಹೇಳಿದೆ ಕರುಣ್ ನಾಯರು. ಕಮ್ಬ್ಯಾಕ್ ಸ್ಟೋರಿ ಆಗುತ್ತಾ ಕರುಣ್ ನಾಯರ್ದು ನೋಡೋಣ. ಆ್ಯಂಕರ್ ಸ್ಟೆಬಿಲಿಟಿ ಇದೆ, ಇನ್ನಿಂಗ್ಸ್ನ ಚೆನ್ನಾಗಿ ಆ್ಯಂಕರ್ ಮಾಡ್ತಾರೆ, ಬಟ್ ಸ್ಲೋ ಸ್ಕೋರಿಂಗ್ ರೇಟು. ಸೊ ನೋಡಬೇಕು ಇವ್ರನ್ನ ಯಾವ ರೀತಿ ಡಿ ಸಿ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಬಂದು ನಿತೀಶ್ ರಾಣಾ, ಮಿಡಲ್ ಓವರ್ ಸ್ಟೆಬಿಲೈಸರು. ತುಂಬ ಸ್ಟ್ರಾಂಗ್ ಲೆಫ್ಟ್ ಹ್ಯಾಂಡ್ ಅಡ್ವಾಂಟೇಜ್ ಸಿಗುತ್ತೆ. ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ, ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ. ಒನ್ ಆಫ್ ದ ಗುಡ್ ಹಿಟ್ಟರ್ಸ್ ಆಲ್ಸೋ. ಮಿಡ್ ವಿಕೆಟು, ಬ್ಯಾಕ್ ಆಫ್ ದ ವಿಕೆಟ್ ತುಂಬ ಚೆನ್ನಾಗಿ ಆಡ್ತಾರೆ. ಡಿ ಸಿ ಕೊಲ್ಯಾಪ್ಸ್ ಆಗಬಾರ್ದು ಅಂದರೆ ಅವ್ರ ಮಿಡಲ್ ಆರ್ಡರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ರಾಣಾ ತುಂಬಾ ಕೀ ಪ್ಲೇಯರಲ್ಲಿ ರಾಣಾ ಅವರ ರೋಲ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ನೆಕ್ಸ್ಟು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಥವಾ ಗೇಮ್ ಟರ್ನರ್ಸು, ಎಕ್ಸ್ ಫ್ಯಾಕ್ಟರ್ಸ್ ಅಂತ ನೋಡೋದಾದರೆ ಅಶುತೋಷ್ ಶರ್ಮಾ ಮತ್ತು ಸಮೀರ್ ರಿಜ್ವಿ. ಅಶುತೋಷ್ ಶರ್ಮಾ ಆಲ್ರೆಡಿ ಆಡಿದ್ದಾರೆ ಡಿ ಸಿಗೆ. ಒನ್ ಆಫ್ ದ ಸೀಕ್ರೆಟ್ ವೆಪನ್ಸು. ಕ್ವಿಕ್ 20-30 ರನ್ಸು, ಮೊಮೆಂಟಮ್ ಶಿಫ್ಟ್ ಮಾಡ್ತಾರೆ, ಸಡನ್ನಾಗಿ ಸ್ಕೋರ್ ಮಾಡ್ತಾರೆ. ಸೊ ಇವರಿಬ್ಬರು ಪಾತ್ರನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಮೀರ್ ರಿಜ್ವಿನೂ ಹಂಗೆ ಸರ್ಪ್ರೈಸ್ ಫಿನಿಷರು. ಇವರು ಕೂಡ ತುಂಬ ಕ್ವಿಕ್ ರನ್ಸ್ ಮಾಡ್ತಾರೆ. ಇವ್ರು ಕಮ್ಬ್ಯಾಕ್ ಮಾಡ್ತಾರೆ ಅಂತ ನೋಡಬೇಕು. ಇನ್ನು ನೆಕ್ಸ್ಟು ಆಲ್ರೌಂಡರ್ ಸೆಕ್ಷನ್ಸಿಗೆ ಬರುತ್ತು ಅಂತಂದರೆ ಕ್ಯಾಪ್ಟನ್ ನಮ್ಮ ಅಕ್ಷರ್ ಪಟೇಲ್ ಅವರು, ಬಾಪು ಅವರು. ಕ್ಯಾಪ್ಟನ್ಸಿ ತುಂಬ ಸೈಲೆಂಟಾಗಿರ್ತಾರೆ, ಸೈಲೆಂಟ್ ಕಿಲ್ಲರು. ಅಂಡರ್ 7 ಎಕಾನಮಿಲಿ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗಲ್ಲಿ ಫಿನಿಷಿಂಗ್ ಕೂಡ ಮಾಡಿಕೊಡ್ತಾರೆ, ಬ್ಯಾಲೆನ್ಸ್ ಪ್ರೊವೈಡ್ ಮಾಡ್ತಾರೆ ಟೀಮ್ಗೆ. ಲೈಕ್ ಒನ್ ಆಫ್ ದ 4 ಓವರ್ಸ್ ಬೌಲಿಂಗ್ ಮಾಡ್ತಾರೆ, ಎಲ್ಲಿ ಬೇಕಾದರೂ ಬೌಲಿಂಗ್ ಮಾಡೋ ಎಬಿಲಿಟಿ ಇಟ್ಕೊಂಡಿದ್ದಾರೆ ಅಕ್ಷರ್ ಪಟೇಲು. ತುಂಬ ಒಳ್ಳೆ ಪ್ಲೇಯರು. ಸೊ ಅವ್ರಿಗೆ ಕ್ಯಾಪ್ಟನ್ಸಿ ಇದೆ. ಇನ್ನು ಬೌಲಿಂಗ್ ಯೂನಿಟ್ ಬರೋದಾಯಿತು ಅಂತಂದರೆ ಅವರ ಬೌಲಿಂಗ್ ಮೈನ್ ಲೀಡರ್ ಬಂದು ಮಿಚೆಲ್ ಸ್ಟಾರ್ಕು. ಅವ್ರಿಗೆ ಕಂಟ್ರೋಲ್ ಕೊಡೋಕ್ಕೆ ಜೊತೆಯಲ್ಲಿ ಟಿ ನಟರಾಜನ್ನ ಯೂಸ್ ಮಾಡ್ಬೋದು. ಇನ್ನು ಬೌಲಿಂಗಲ್ಲಿ ಕುಲ್ದೀಪ್ ಯಾದವ್ ಕೂಡ ಇದ್ದಾರೆ.
ಮಿಚೆಲ್ ಸ್ಟಾರ್ಕ್ ಬಗ್ಗೆ ಮಾಡಿದ್ರೆ ವರ್ಲ್ಡ್ ಕ್ಲಾಸ್ ಸ್ಟ್ರೈಕ್ ಬೌಲರು, ಪವರ್ ಪ್ಲೇನಲ್ಲಿ ವಿಕೆಟ್ ಎತ್ಕೊಡ್ತಾರೆ, ವಿಕೆಟ್ ಸ್ಪೆಷಲಿಸ್ಟು. ಪವರ್ ಪ್ಲೇನಲ್ಲಿ 1 or 2 ವಿಕೆಟ್ಸ್ ಇವ್ರ ಕಡೆಯಿಂದ ಬಂತು ಅಂತಂದರೆ ಡೆಲ್ಲಿ ಅವರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಸಿಗುತ್ತೆ. ಕುಲ್ದೀಪ್ ಯಾದವ್ ಸ್ಪಿನ್ ಮೆಜಿಷಿಯನ್ನು, ಮಿಡಲ್ ಓವರ್ಸಲ್ಲಿ ಒಳ್ಳೆ ಓವರ್ಸ್ ಹಾಕೊಡ್ತಾರೆ. ಇನ್ನೂ ತುಂಬ ಜನ ಕುಲ್ದೀಪ್ ಯಾದವ್ನ ಪಿಕ್ ಮಾಡ್ತಿಲ್ಲ, ಒಳ್ಳೊಳ್ಳೆ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡ್ತಾರೆ. ಸೊ ಕುಲ್ದೀಪ್ ಯಾದವ್ ಮತ್ತು ಮಿಚೆಲ್ ಸ್ಟಾರ್ಕ್ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ DC ಅವರ ಬೌಲಿಂಗ್ ಯೂನಿಟಲ್ಲಿ. ಇನ್ನು ನೆಕ್ಸ್ಟ್ ಬೌಲಿಂಗ್ ಯೂನಿಟಲ್ಲಿ ಮಾತಾಡಬೇಕು ಅಂತಂದರೆ ಮುಖೇಶ್ ಕುಮಾರು ಮತ್ತು ದುಷ್ಮಂತ ಚಮೀರಾ. ಮುಖೇಶ್ ಕುಮಾರು ಹೈಲೈಟ್ಸ್ ಇಲ್ಲ, ಆದರೆ ಇಂಪ್ಯಾಕ್ಟ್ ಇರುವಂಥ ಪ್ಲೇಯರು. ಇಂಡಿಯಾ ಕೂಡ ಆಡಿದ್ದಾರೆ. ಲೈನ್ ಆ್ಯಂಡ್ ಲೆಂತಲ್ಲಿ ತುಂಬಾ ಕನ್ಸಿಸ್ಟೆನ್ಸಿ ಇದೆ ಅವ್ರಿಗೆ. ಮಿಡಲ್ ಓವರ್ಸಲ್ಲಿ ಒಳ್ಳೆ ಓವರ್ಸ್ ಹಾಕ್ತಾರೆ. ಮಧ್ಯದಲ್ಲಿ ಮತ್ತು ಪಾರ್ಟ್ನರ್ಶಿಪ್ ಬ್ರೇಕರು. ದುಷ್ಮಂತ ಚಮೀರಾ ಮ್ಯಾಕ್ಸಿಮಮ್ 145+ ಯಾವಾಗಲೂ ಬೌಲಿಂಗ್ ಮಾಡ್ತಾರೆ. ಮಿಡಲ್ ಓವರ್ ಅಗ್ರೆಷನ್ ಇವ್ರದ್ದು ಸೇಮ್ ಕೂಡ. ಇನಿಷಿಯಲಿ ಕೂಡ ಇವ್ರನ್ನ ಬೌಲಿಂಗ್ ಮಾಡ್ಬೋದು. ರೀಸೆಂಟಾಗಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಬೌನ್ಸರ್ಸ್ ಇವರ ಸ್ಲೋವರ್ ಬೌನ್ಸರ್ಸ್ ಇವರ ಆಯ್ದ. ಮುಖೇಶ್ ಕುಮಾರ್ ಬಂದು ಬ್ಯಾಕ್ ಆಫ್ ದ ಹ್ಯಾಂಡು ಮತ್ತು ನಕಲ್ ಬಾಲ್ಸ್ ಹಾಕ್ತಾರೆ ಮುಖೇಶು. ಇದು ನಮ್ಮ ಈ DC ಟೀಮ್ನ ನನ್ನ ರಿವ್ಯೂ. ಇದ್ರ ಬಗ್ಗೆ ಇನ್ನು DC ಟೀಮ್ ಸ್ಟ್ರಾಟಜಿ ಬಂತು ಅಂದರೆ ಟಾಪ್ ಆರ್ಡರ್, ಆ್ಯಂಕರು ಮತ್ತು ಅಟ್ಯಾಕಿಂಗು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ DC ಅವ್ರ ತಂತ್ರ. ಮಿಡ್ಲ್ ಆರ್ಡರ್ ಅವ್ರದ್ದು ಸ್ಟ್ರಾಂಗಾಗಿ ಫಿನಿಷ್ ಮಾಡಬೇಕು, ಮತ್ತು ಲೋ ಡೌನ್ ಆರ್ಡರು ಕೂಡ ಸ್ಟ್ರಾಂಗಾಗಿ ಫಿನಿಷ್ ಮಾಡಬೇಕು, ಇಲ್ಲಾಂದರೆ DCಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬೌಲಿಂಗಲ್ಲೂ ಅಷ್ಟೇ ಆರಂಭಿಕವಾಗಿ ಪವರ್ ಪ್ಲೇನಲ್ಲಿ ವಿಕೆಟ್ ತೊಗೋಬೇಕು ಮಿಚೆಲ್ ಸ್ಟಾರ್ಕ್ ತೊಗೊಳ್ಳಿಲ್ಲ ಅಂದರೆ ಬೌಲಿಂಗಲ್ಲಿ ಕೂಡ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ. ಎಲ್ಲನೂ ಒಂದೇ ಒಂದ್ರ ಮೇಲೆ ನಿರ್ಧರಿಸುತ್ತೆ. ಏನು ಅಂದರೆ ಅದು DC ಅವರ ಬ್ಯಾಟಿಂಗ್ ಕನ್ಸಿಸ್ಟೆನ್ಸಿ ಹೇಗಿದೆ ಅನ್ನೋದ್ರ ಮೇಲೆ DC ತಂಡದ ವಿಕ್ಟ್ರೀಸ್ ಡಿಪೆಂಡ್ ಆಗುತ್ತೆ. ಅವ್ರ ಬಿಗ್ಗೆಸ್ಟ್ ಪ್ರಾಬ್ಲಮ್ಮು ಟಾಪ್ ಆರ್ಡರ್ ಅವ್ರದ್ದು ಕೊಲ್ಯಾಪ್ಸ್ ಆಗಬಾರ್ದು. ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆದರೆ ಅವ್ರಿಗೆ ಸ್ಟೆಬಿಲೈಸ್ ಮಾಡುವಂಥ ಯಾರು ಮಿಡ್ಲಲ್ಲಿ ಪ್ಲೇಯರ್ಸ್ ಇಲ್ಲ. ಮತ್ತು ಅದೇ ಆವಾಗಲೇ ಹೇಳಿದ KL ರಾಹುಲ್ ಅವ್ರದ್ದು ಸ್ಲೋ ಸ್ಟಾರ್ಟ್ ಆಗುತ್ತೆ ಅಂತ ಕಂಪ್ಲೇಂಟ್ಸ್ ಇವೆ. ಬಟ್ ಇವಾಗ ಅದನ್ನು ರಿಕವರಿ ಮಾಡಿದ್ದಾರೆ. ಚೇಸಿಂಗಲ್ಲಿ ಮಾತ್ರ ಫಿನಿಶ್ ಕೂಡ ಮಾಡ್ತಿದ್ದಾರೆ ಗೇಮ್ಸ್ನ. ಸೊ ಈ ಸಲ DC ಕಪ್ ಗೆಲ್ಲುತ್ತಾ ಅನ್ನೋ ವರ್ಡಿಕ್ಟಲ್ಲಿ ನಾನು ನೋಡೋದಾದರೆ ಕ್ಯಾಪ್ಟನ್ಸಿ ಮೆಟೀರಿಯಲ್, ಒಳ್ಳೆ ಗುಡ್ ಪರ್ಫಾರ್ಮೆನ್ಸ್ ಕೊಡುವಂಥ ಟೀಮು. ಅನ್ಪ್ರಿಡಿಕ್ಟಬಿಲಿಟಿ ಜಾಸ್ತಿ ಇದೆ. ಪ್ಲೇ ಆಫ್ಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಫೈನಲ್ ಗೊತ್ತಿಲ್ಲ ನನಗೆ. ಟ್ರೋಫಿ ಡಿಪೆಂಡ್ ಆನ್ ಕನ್ಸಿಸ್ಟೆನ್ಸಿ, ನಾನು ಮುಂಚೆ ಹೇಳಿದ್ನಲ್ಲ. ಸೊ ಅವರ ಟಾಪ್ ಆರ್ಡ್ರ್ ಮಿಡ್ಲ್ ಆರ್ಡ್ರ್ ಫೈರ್ ಆಯಿತು ಅಂದರೆ DC ಕಪ್ ಗೆಲ್ಲೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇದೇ ರೀತಿ ಇನ್ನಷ್ಟು ಟೀಮ್ ವಿಡಿಯೋಸ್ ಮಾಡಿ ಆಲ್ರೆಡಿ ಅನಾಲಿಸಿಸ್ ಮಾಡಿ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಹೋಗಿ ಅದನ್ನು ಕೂಡ ವಿಸಿಟ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗೆ ನನ್ನ ಚಾನಲ್ನ ಅವಾಗವಾಗ ವಿಸಿಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಕೊಡೋ ಒಂದೊಂದು ಸಬ್ಸ್ಕ್ರಿಪ್ಷನ್ಸು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಬೂಸ್ಟ್ ಮಾಡುತ್ತೆ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು.